ಚಳಿಗಾಲದಲ್ಲಿ ಬರುವ ಎದೆ ನೋವನ್ನು ಗ್ಯಾಸ್ಟ್ರಿಕ್ ಎಂದು ನೆಗ್ಲೆಕ್ಟ್ ಮಾಡಬೇಡಿ. ಇದು ಹೃದಯಾಘಾತದ ಲಕ್ಷಣ ಇರಬಹುದು. ಎದೆ ನೋವು ಸಾಮಾನ್ಯವಾಗಿ ಜನರನ್ನು ಭಯಭೀತಗೊಳಿಸುವ ಲಕ್ಷಣವಾಗಿದೆ. ಕೆಲವೊಮ್ಮೆ ಈ ನೋವು ಗ್ಯಾಸ್ಟ್ರಿಕ್ನಂತಹ ಸಣ್ಣ ಸಮಸ್ಯೆಗಳಿಂದ ಉಂಟಾಗುತ್ತದೆ. ಆದರೆ ಇದು ಹೃದಯಾಘಾತದಂತಹ ಗಂಭೀರ ಸ್ಥಿತಿಯ ಸಂಕೇತವೂ ಆಗಿರಬಹುದು. ಚಳಿಗಾಲದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ದೀರ್ಘಕಾಲದವರೆಗೂ ಕಾಡುವ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಿರುತ್ತದೆ. ಏಕೆಂದರೆ ಕೆಲವೊಂದು ನೆಗಡಿ, ಶೀತ, ಕೆಮ್ಮು, ಜ್ವರ ಕಾಣಿಸಿಕೊಳ್ಳುವ ಜೊತೆಗೆ ರಕ್ತ ಸಂಚಾರ ಸರಿಯಾಗಿ ನಡೆಯದೆ ಅಲ್ಲಿಯೇ ಹೆಪ್ಪುಗಟ್ಟಿ ಹೃದಯಾಘಾತದ ಅಪಾಯ ಕೂಡ ಹೆಚ್ಚಾಗಿ ಇರುತ್ತದೆ ಅಂತೆ. ಅದರಲ್ಲೂ ಈಗಾಗಲೇ ಹೈ ಬಿಪಿ, ಮಧುಮೇಹ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಇರುವವರಿಗೆ ಈ ಸಮಸ್ಯೆಯ ಅಪಾಯವು ಹೆಚ್ಚಾಗಿರುವುದು. ಹೀಗಾಗಿ ಈಗಾಗಲೇ ಈ ಆರೋಗ್ಯ ಸಮಸ್ಯೆ ಇರುವವರು ಹುಷಾರಾಗಿ ಇರಬೇಕು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಮುಖ್ಯವಾಗಿ ಚಳಿಗಾಲದ ಸಮಯದಲ್ಲಿ ಎದೆ ನೋವು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಹಾಗಂತ ಎಲ್ಲಾ ಎದೆ ನೋವು ಹೃದಯಾಘಾತದ ಸಂಕೇತವಲ್ಲ. ಆದರೆ ಎದೆ ನೋವಿನಿಂದ ಹೃದಯಾಘಾತ ಆಗಬಹುದು ಎನ್ನುವುದನ್ನು ತಳ್ಳಿ ಹಾಕುವ ಹಾಗಿಲ್ಲ. ಇದ್ದಕ್ಕಿದ್ದಂತೆ ಎದೆಯಲ್ಲಿ ನೋವು ಕಾಣಿಸಿಕೊಂಡರೆ ಉಸಿರಾಟದ ತೊಂದರೆ ಆಗುತ್ತಲಿದ್ದರೆ ಅಥವಾ ಎದೆಯ ಎಡಭಾಗದಲ್ಲಿ ನೋವು ಜಾಸ್ತಿ ಆಗುತ್ತಿದ್ದರೆ ನಿರ್ಲಕ್ಷ್ಯ ಮಾಡಲು ಹೋಗಬಾರದು. ಯಾಕೆಂದರೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲ. ಇಷ್ಟೆಲ್ಲ ಲಕ್ಷಣಗಳು ಹೃದಯಾಘಾತದ ಪ್ರಮುಖ ಲಕ್ಷಣವಾಗಿದೆ. ಯಾಕೆಂದರೆ ಹೃದಯಾಘಾತದ ಸಂದರ್ಭದಲ್ಲಿ ಎದೆಯ ಎಡಭಾಗದಲ್ಲಿ ಒತ್ತಡ ತುಂಬಿದಂತಹ ಅನುಭವ ಕಾಣಿಸಿಕೊಳ್ಳುತ್ತದೆ ಅಂತೆ. ಇಂತಹ ಸಂದರ್ಭದಲ್ಲಿ ಇದನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ನೆಗ್ಲೆಕ್ಟ್ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತದೆ. ಜನರು ಎಲ್ಲಿ ಎಡವುತ್ತಿದ್ದಾರೆ? ಕೆಲವೊಮ್ಮೆ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡಾಗ ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾದರೆ ಆಸಿಡಿಟಿ, ಪ್ರಮುಖವಾಗಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಅದರಲ್ಲೂ ಗ್ಯಾಸ್ ಕೆಲವೊಮ್ಮೆ ಎದೆಯ ಭಾಗದ ಹತ್ತಿರ ಬಂದರೆ ಇದ್ದಕ್ಕಿದ್ದಂತೆ ಎದೆಯಲ್ಲಿ ಸೂಜಿಯಿಂದ ಚುಚ್ಚಿದಂತೆ ಎದೆಯಲ್ಲಿ ಅಹಿತಕರ ಅನಿಸುವುದು ಕಾಣಿಸಿಕೊಳ್ಳುತ್ತದೆ. ಆದರೆ ಎಲ್ಲಾ ಸಮಯದಲ್ಲಿಯೂ ಈ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಹೀಗಾಗಿ ಒಂದೆರಡು ಬಾರಿ ಈ ರೀತಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡರೆ ಒಳ್ಳೆಯದು. ಚಳಿಗಾಲದಲ್ಲಿ ಎದೆ ನೋವಿನ ಸಮಸ್ಯೆಗಳು ಏಕೆ ಹೆಚ್ಚಾಗುತ್ತವೆ? ಚಳಿಗಾಲದಲ್ಲಿ ಶೀತದ ಉಷ್ಣತೆಯು ಹೆಚ್ಚಾಗಿ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ, ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಕೆಲಸದ ಹೊರೆ ಹೆಚ್ಚಿಸುತ್ತದೆ. ಇದು ಹೃದಯಾಘಾತಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಮಧುಮೇಹ, ಅಧಿಕ ರಕ್ತದೊತ್ತಡ, ಧೂಮಪಾನದ ಇತಿಹಾಸ ಅಥವಾ ಈಗಾಗಲೇ ಹೃದಯ ಕಾಯಿಲೆ ಇರುವ ಜನರಲ್ಲಿ, ಅಲ್ಲದೆ ಚಳಿಗಾಲದಲ್ಲಿ ಜೀವನ ಶೈಲಿಯ ಬದಲಾವಣೆ, ಹೊಟ್ಟೆ ತುಂಬ ಊಟ, ವ್ಯಾಯಾಮ ಮಾಡದಿರುವುದು, ರಾತ್ರಿ ಊಟ ತಡವಾಗಿ ಮಾಡುವುದು ಮತ್ತು ಊಟ ಮಾಡಿದ ತಕ್ಷಣ ಮಲಗುವುದು ಆಮ್ಲ ಹಿಮ್ಮುಖ ಹರಿವನ್ನು ಇನ್ನಷ್ಟು ಹದಗೆಡಿಸಬಹುದು. ಹೃದಯ ಕಾಯಿಲೆಯ ಲಕ್ಷಣಗಳು ಹೇಗಿರುತ್ತವೆ? ಹೃದಯ ನೋವು ಸಾಮಾನ್ಯವಾಗಿ ಎದೆಯ ಮಧ್ಯಭಾಗ ಅಥವಾ ಎಡಭಾಗದಲ್ಲಿ ಒತ್ತಡದ ರೂಪದಲ್ಲಿ ಕಂಡುಬರುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಬಿಗಿತ, ಭಾರ ಅಥವಾ ಎದೆಯಲ್ಲಿ ಕುಟುಕುವ ಸಂವೇದನೆ ಎಂದು ವಿವರಿಸಲಾಗುತ್ತದೆ. ಈ ನೋವು ಎಡಗೈ, ದವಡೆ, ಕುತ್ತಿಗೆ, ಬೆನ್ನು ಅಥವಾ ಭುಜಗಳಿಗೆ ಹರಡಬಹುದು. ಇದು ಹೆಚ್ಚಾಗಿ ಉಸಿರಾಟದ ತೊಂದರೆ, ಬೆವರುವುದು, ವಾಕರಿಕೆ, ತಲೆ ತಿರುಗುವಿಕೆ ಅಥವಾ ತ್ವರಿತ ಹೃದಯ ಬಡಿತದಂತಹ ಲಕ್ಷಣಗಳೊಂದಿಗೆ ಇರುತ್ತದೆ. ದೈಹಿಕ ಪರಿಶ್ರಮ, ತಣ್ಣನೆಯ ಗಾಳಿಗೆ ಒಡ್ಡಿಕೊಳ್ಳುವುದು ಅಥವಾ
ಭಾವನಾತ್ಮಕ ಒತ್ತಡದಿಂದ ಉಲ್ಬಣಗೊಳ್ಳುವ ಆದರೆ ವಿಶ್ರಾಂತಿಯೊಂದಿಗೆ ಸುಧಾರಿಸುವ ನೋವು ವಿಶೇಷವಾಗಿ ಕಳವಳಕಾರಿಯಾಗಿದೆ ಮತ್ತು ಅದನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿಯ ಲಕ್ಷಣಗಳು ಹೇಗಿರುತ್ತವೆ? ಆಮ್ಲ ಹಿಮ್ಮುಖ ಹರಿವಿನ ನೋವು ಸಾಮಾನ್ಯವಾಗಿ ಎದೆಯ ಮೂಳೆಯ ಹಿಂದೆ ಹರಿಯುವ ಸಂವೇದನೆಯಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಊಟದ ನಂತರ ಅಥವಾ ಮಲಗಿದಾಗ, ಇದು ರಾತ್ರಿಯಲ್ಲಿ ಅಥವಾ ಮುಂದಕ್ಕೆ ಬಾಗಿದಾಗ ಉಲ್ಬಣಗೊಳ್ಳಬಹುದು ಮತ್ತು ಆಗಾಗ್ಗೆ ಬಾಯಿಯಲ್ಲಿ ಹುಳಿ ರುಚಿ, ಬೆಲ್ಚಿಂಗ್, ಉಬ್ಬುವುದು ಅಥವಾ ವಾಂತಿಯೊಂದಿಗೆ ಇರುತ್ತದೆ. ಆಂಟಾಸಿಡ್ಗಳನ್ನು ತೆಗೆದುಕೊಳ್ಳುವುದರಿಂದ ಅಥವಾ ನೇರವಾಗಿ ಕುಳಿತುಕೊಳ್ಳುವುದರಿಂದ ಪರಿಹಾರವು ಆಮ್ಲ ಹಿಮ್ಮುಖ ಹರಿವಿನ ಸಂಕೇತವಾಗಿದೆ ಎನ್ನುತ್ತಾರೆ ವೈದ್ಯರು. ಇಸಿಜಿ ಮತ್ತು ಅಲ್ಟ್ರಾಸೌಂಡ್ ಅಗತ್ಯ. ಯಾರಾದರೂ ಕುಟುಂಬದಲ್ಲಿ ಹೃದಯ ಸಮಸ್ಯೆಗಳ ಇತಿಹಾಸವನ್ನು ಹೊಂದಿದ್ದರೆ ಅದು ಆನುವಂಶಿಕ ಸ್ಥಿತಿಯಾಗಬಹುದು ಎಂದು ವೈದ್ಯರು ಹೇಳುತ್ತಾರೆ. ಆದ್ದರಿಂದ ಯಾರಾದರೂ ಆಗಾಗ್ಗೆ ಎದೆ ನೋವನ್ನು ಅನುಭವಿಸುತ್ತಿದ್ದರೆ ಅದನ್ನು ಹಗುರವಾಗಿ ಪರಿಗಣಿಸಬಾರದು. ಅಂತಹ ಚಿಕಿತ್ಸೆಯನ್ನು ವಿಳಂಬ ಮಾಡುವುದು ಮಾರಕವಾಗಬಹುದು. ಆದ್ದರಿಂದ ಇಸಿಜಿ ಮತ್ತು ಅಲ್ಟ್ರಾಸೌಂಡ್ನಂತಹ ಪರೀಕ್ಷೆಗಳನ್ನು ತಕ್ಷಣವೇ ನಡೆಸಬೇಕು. ವೈದ್ಯರು ಹೇಳುವ ಪ್ರಕಾರ ಹೃದಯಘಾತದ ನೋವು ಎನ್ನುವುದು ಕೇವಲ ಎದೆಗೆ ಸೀಮಿತವಾಗಿಲ್ಲ. ಎಡಗೈ, ಕಿರುಬೆರಳು, ಬೆನ್ನು ಮತ್ತು ದವಡೆಗೆ ಹರಡಬಹುದು. ರೋಗಿಗಳು ಅತಿಯಾಗಿ ಬೆವರುವುದು, ಚಡಪಡಿಕೆ ಮತ್ತು ಕೆಲವೊಮ್ಮೆ ಮೂರ್ಛೆ ಹೋಗುವುದನ್ನು ಅನುಭವಿಸಬಹುದು. ಅಂತಹ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಗ್ಯಾಸ್ ನೋವು ಹೃದಯಘಾತದಂತೆ ಭಾಸವಾಗಲು ಕಾರಣಗಳು. ನಿಮ್ಮ ಕರುಳು ಮತ್ತು ಹೃದಯದ ನಡುವಿನ ನರ ತುದಿಗಳು ಒಂದೇ ಪ್ರದೇಶಕ್ಕೆ ಸಂಕೇತಗಳನ್ನು ಕಳುಹಿಸುತ್ತವೆ. ಇದು ಗ್ಯಾಸ್ ನೋವು ಹೃದಯಘಾತದ ನೋವಿನಂತೆಯೇ ಭಾಸವಾಗುವಂತೆ ಮಾಡುತ್ತದೆ. ಎಡಭಾಗದಲ್ಲಿ ಗ್ಯಾಸ್ ಸಂಗ್ರಹ ಆದಾಗ ಹೊಟ್ಟೆ ಅಥವಾ ಕರುಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿಬಿದ್ದ ಅನಿಲದಿಂದ ಡಯಾಫ್ರಾಮ್ ಒತ್ತಡವನ್ನು ಅನುಭವಿಸುತ್ತದೆ. ಇದು ಎದೆ ನೋವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.